ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಸಭೆಯಲ್ಲಿ ಇವತ್ತು ನಾವು ಒಂದು 2 ನಿರ್ಣಯಗಳನ್ನ ತೆಗೆದುಕೊಂಡಿದ್ದೇವೆ. ಅದು ಭಾಳ ಪ್ರಮುಖವಾಗಿ ಏನು ಅಂದರೆ, ಇನ್ನು ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಪರಿಸ್ಥಿತಿ ಮುಖ್ಯಮಂತ್ರಿ ವಿಚಾರದಲ್ಲಿ ಭಾಳ ಚರ್ಚೆಗೆ ಗ್ರಾಸವಾಗಿದೆ, ಭಾಳ ಗೊಂದಲಕ್ಕೆ ಕಾರಣ ಆಗಿದೆ. ಸೊ ಆ ಕಾರಣಕ್ಕಾಗಿ ಏನು ಅಹಿಂದ ಸಮುದಾಯಗಳು ಇವತ್ತು ಗೊಂದಲಕ್ಕೆ ಈಡಾಗಿದ್ದಾವೆ, ಮನಸ್ಸಿಗೆ ಘಾಸಿ ಆಗ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಹೈಕಮಾಂಡ್ನ ಮಧ್ಯಪ್ರವೇಶ ಮಾಡಬೇಕು ಅಂತೇಳಿ ಈ ಕೂಡಲೇ ಮಧ್ಯಪ್ರವೇಶ ಮಾಡಿ ಪೂರ್ಣಾವಧಿಗೆ ಸಿದ್ದರಾಮಯ್ಯನವ್ರನ್ನೇ ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಬೇಕು ಅಂತೇಳಿ ಇವತ್ತು ಒತ್ತಾಯ ಮಾಡಿರುವಂಥದ್ದು. ದೇಶ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಏನೋ 65% ನಾವು ವೋಟ್ ಹಾಕಿದ್ವಿ ಕಾಂಗ್ರೆಸ್ ಪಕ್ಷಕ್ಕೆ. ಸೊ ಆ ಕಾರಣಕ್ಕಾಗಿ ಹೈಕಮಾಂಡ್ಗೆ ಬೇಡಿಕೆ ಇಡ್ತಾ ಇದ್ದೀವಿ. ಇದು ನಮ್ಮ ಬೇಡಿಕೆ ಮತ್ತು ಆಗ್ರಹ ಕೂಡ. ಯಾವುದೇ ಕಾರಣದಿಂದನೂ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಬಾರ್ದು ಅಂತ. BJP ಮತ್ತು JDS ಷಡ್ಯಂತ್ರ ಮಾಡ್ತಾ ಇದೆ. ಯಾವ ಥರ ಷಡ್ಯಂತ್ರ ಅಂದರೆ, ಕಾಂಗ್ರೆಸ್ ವೋಟ್ ಬ್ಯಾಂಕ್ನ ಹೊಡಿಬೇಕು ಅಂತ ಒಂದೇ ಕಲ್ಲಲ್ಲಿ 2 ಅಕ್ಕಿ ಹೊಡೆಯಕ್ಕೆ ಕೊಟ್ಟಿದೆ BJP JDS. ಯಾವ ಥರ ಅಂದರೆ, ಒಂದು ಕಡೆ ಸಿದ್ದರಾಮಯ್ಯನವ್ರನ್ನ ಕುರ್ಚಿ ನಿಲ್ಲಿಸ್ತೀವಿ ಅಂತ ಹೇಳೋದು ಒಂದು ಕಡೆ, ಇನ್ನೊಂದು ಕಡೆ DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಿ ಅಂತೇಳಿ ಹೇಳೋದು ಒಂದು ಕಡೆ. ಅಂದರೆ ಇದೇನಾಗ್ತದೆ, ಒಂದು ಕಡೆ ಒಕ್ಕಲಿಗ ಸಮುದಾಯ, ಒಂದೊಂದು ಕಡೆ ಅಹಿಂದ ಸಮುದಾಯ, ಇವು ಡಿಸ್ಟರ್ಬ್ ಆಗ್ತವೆ. ಕಾಂಗ್ರೆಸ್ ಪಕ್ಷ ವೋಟ್ ಬ್ಯಾಂಕ್ಗೆ ಡ್ಯಾಮೇಜ್ ಆಗ್ತದೆ. ಆ ಕೆಲಸ ಮಾಡ್ತಾ ಇದ್ದಾವೆ. ಇದನ್ನು ಅರ್ಥ ಮಾಡ್ಕೋಬೇಕು. ಷಡ್ಯಂತ್ರ ಮಾಡ್ತಾ ಇದೆ BJP JDS. ಆ ಷಡ್ಯಂತ್ರವನ್ನು ಅರ್ಥ ಮಾಡಿಕೊಂಡು ರಾಜ್ಯದ ಮತ್ತು ರಾಷ್ಟ್ರದ ನಾಯಕರುಗಳು, AICC ಮುಖಂಡರುಗಳು ಈ ಕೂಡಲೇ ಈ ಗೊಂದಲಕ್ಕೆ ತೆರೆ ಎಳಿಬೇಕು. ಮಧ್ಯಪ್ರವೇಶ ಮಾಡಿ ಪೂರ್ಣಾವಧಿಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಹೇಳಿ ಅಂತೇಳಿ ಘೋಷಣೆ ಮಾಡಬೇಕು. 28 ಚುನಾವಣೆಗೆ ಇಲ್ಲ ಅಂತಂದರೆ ಭಾಳ ಅನಾಹುತ ಆಗ್ತದೆ, ಡ್ಯಾಮೇಜ್ ಆಗ್ತದೆ. ಆ ಕಾರಣಕ್ಕೆ ನಾವು ಇವತ್ತು ಒಂದು ನಿರ್ಣಯ ತೊಗೊಂಡಿದ್ದೇವೆ. ಒಂದು ನಿರ್ಣಯ, ಸಿದ್ದರಾಮಯ್ಯನನ್ನ ಮಧ್ಯಪ್ರವೇಶ ಮಾಡಿ ಘೋಷಣೆ ಮಾಡಬೇಕು ಮುಂದೆ 5 ವರ್ಷ ಮುಖ್ಯಮಂತ್ರಿ ಅಂತೇಳಿ. ಮತ್ತು AICC ಕಚೇರಿ ಮುಂದೆ, ದೆಹಲಿಯ AICC ಕಚೇರಿ ಮುಂದೆ ಹೋಗಿ ಪ್ರತಿಭಟನೆ ಮಾಡಿ ನಾವು ಮನವಿಯನ್ನು ಕೊಡುವಂಥದ್ದು AICC ಮುಖಂಡರುಗಳಿಗೆ. 2ನೇ ಬೇಡಿಕೆ ನಿರ್ಣಯ. ಸೊ ಆ ಕಾರಣಕ್ಕಾಗಿ ಇವತ್ತು ದುಂಡು ಮೇಜಿನ ಸಭೆ ಮಾಡಿ ಮತ್ತು ರಸ್ತೆ ತಡೆ ಚಲೋ ಕೂಡ ಮಾಡಿದ್ದೇವೆ. ಇವತ್ತು ಹೈಕಮಾಂಡ್ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಗಂಭೀರವಾಗಿ ಪರಿಗಣಿಸಿ ಈ ಗೊಂದಲವನ್ನು ಬಗೆಹರಿಸಬೇಕು ಅಂತೇಳಿ ನಾವು ಒತ್ತಾಯನ ಮಾಡ್ತೀವಿ. ನಾನು ಅದನ್ನೇ ಹೇಳ್ತಾ ಇರೋದು, ಇದು ಉನ್ನಾರ ಯಾರ್ದು? JDS BJP ಅವ್ರದ್ದು. ನೋಡ್ರಿ, ಈಗ DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳ್ತಿರೋರು ಯಾರು? ಕಾಂಗ್ರೆಸ್ ಕೆಲವು ನಾಯಕರು ಬಿಟ್ರೆ. ಈಗ ನೋಡ್ರಿ, ಇವತ್ತು ಬೀದಿಲಿ ಇಳಿದು ಓಡಾಟ ಮಾಡ್ತಿರೋ ಯಾರು? ಮೊನ್ನೆ ಸಭೆಯಲ್ಲಿ BJPಯಲ್ಲಿರೋರು, JDSನವರು ಬಂದು ಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ. BJP JDS ಅವ್ರಿಗೂ ನಮಗೂ ಏನಪ್ಪ ಸಂಬಂಧ? ಏನು ಓಟ್ ಹಾಕಿದ್ದೀರಾ ನೀವು? BJP ಲೀಡರ್ಗಳು ಮತ್ತು JDS ಲೀಡರು, ಒಕ್ಕಲಿಗ ಸಮುದಾಯದ ಲೀಡರ್ಗಳು ಮುಖ್ಯಮಂತ್ರಿ ಮಾಡಿ ಅಂತೇಳಿ ಸಭೆಯಲ್ಲಿ ಬಂದು ಮಾತಾಡ್ತಿದ್ದೀರಿ. ನೀವ್ಯಾರನ್ನು ಕೇಳೋಕ್ಕೆ? ಪಕ್ಷ ಇದೆ, ಕಾಂಗ್ರೆಸ್ನ ಮುಖಂಡರುಗಳಿದ್ದಾರೆ, ಅವ್ರು ಮಾತಾಡ್ತಾರೆ. ಅಂದರೆ ನಾನು ಹೇಳ್ತಿರೋದು ಏನು ಅಂತಂದರೆ, ಎತ್ತು ಕೊಟ್ಟಿದ್ದಾರೆ BJP JDS, ಜಾತಿನ ತರ್ತಾ ಇದೆ. ಇದೇ ನಾ ಷಡ್ಯಂತ್ರ ಅಂತ ಹೇಳಿದ್ದು. ಈ ಷಡ್ಯಂತ್ರದ ಮೂಲಕ ಏನು ಅಂದರೆ, ಅದು ನೋಡ್ರಿ, ಒಂದು ಕಡೆ ಒಕ್ಕಲಿಗರು, ಒಂದು ಕಡೆ ಅಹಿಂದ ಸಮುದಾಯ. ನಾವು ಇಲ್ಲಿ ಬೀದಿಲಿ ಜಂಗಿ ಕುಸ್ತಿ ಮಾಡಬೇಕು. ಸರ್, ಸಭೆಯಲ್ಲಿ AICC ಮುಖಂಡರುಗಳು ಕೂಡಲೇ ಮಧ್ಯಪ್ರವೇಶ ಮಾಡಿ ಗೊಂದಲಕ್ಕೆ ತೆರೆ ಎಳಿಬೇಕು. ಪೂರ್ಣಾವಧಿಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಇರಬೇಕು ಅಂತ ಘೋಷಣೆ ಮಾಡಬೇಕು ಒಂದು. ಮತ್ತು ಈಗ ಆಗ್ರಹನ ಇಟ್ಕೊಂಡು ದೆಹಲಿನ AICC ಕಚೇರಿ ಮುಂದೆ ಪ್ರತಿಭಟನೆ ಧರಣಿ ಮಾಡಿ ಅವರಿಗೆ ಮನವಿ ಪತ್ರ ಕೊಡುವಂಥದ್ದು ಹೈಕಮಾಂಡ್ ನಾಯಕರುಗಳಿಗೆ. 2ನೇ ನಾವು ಅಹಿಂದ ಮುಖಂಡರುಗಳೆಲ್ಲ ಸೇರಿ, ಅದು ಮೋಸ್ಟ್ಲಿ ಮಂಗಳವಾರ ಬುಧವಾರ ಹೋಗ್ತೀವಿ. ಒಂದು 100 ಜನದ ಮೇಲೆ ಹೋಗ್ತೀವಿ. ಹೋಗಿ ಅವರಿಗೆ ಆಗ್ರಹ ಮಾಡುವಂಥದ್ದು. ಇಲ್ಲ ಅಂತಂದರೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಇದರಲ್ಲಿ ಪಕ್ಷಕ್ಕೆ 2028ರಲ್ಲಿ ಭಾಳ ದೊಡ್ಡ ಅನಾಹುತ ಆಗ್ತದೆ. ಅಹಿಂದ ಸಮುದಾಯಗಳು ಛಿದ್ರ ಆಗ್ತವೆ. ಸಿದ್ದರಾಮಯ್ಯನವರು ಅಹಿಂದ ಸಮುದಾಯದ ಅಸ್ಮಿತೆ
ಅವ್ರ ಜೊತೆಗೆ ನಾವೆಲ್ಲ ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ ಅವ್ರ ಜೊತೆ ನಾವು ಒಂದಾಗಿದ್ದೀವಿ. ಅವ್ರನ್ನೇನಾದ್ರು ಹುದ್ದೆಯಿಂದ ಇಳಿಸಿದ್ರೆ ನಮಗೆಲ್ಲ ನೋವಾಗ್ತದೆ. ಆ ಕಾರಣಕ್ಕಾಗಿ ಅದಕ್ಕೆ ಅವಕಾಶ ಕೊಡಬಾರ್ದು. ಯಾವುದೇ ಕಾರಣದಿಂದನೂ ಸಿದ್ದರಾಮಯ್ಯ ಅವರು ನಾವೆಲ್ಲ ತಳ ಸಮುದಾಯಗಳ ತಂದೆ ಸ್ಥಾನದಲ್ಲಿ ನಿಂತಿದ್ದಾರೆ, ಅದನ್ನು ಉಳಿಸ್ಕೋಬೇಕು. ಹೈಕಮಾಂಡ್ ಅವ್ರನ್ನ ಉಳಿಸ್ಕೋಬೇಕು. ಅವ್ರನ್ನ ಉಳಿಸ್ಕೊಳ್ಳೋದ್ರ ಮೂಲಕ ಇಡೀ ಸಮುದಾಯ, ಅಹಿಂದ ಸಮುದಾಯ ಅವತ್ತಿಂದ ಇವತ್ತುವರೆಗೂ ಕಾಂಗ್ರೆಸ್ ಓಟ್ ಬೇಕಾಗಿ ಕೆಲಸ ಮಾಡ್ಕೊಂಡಿದೆ. ಆ ಕಾರಣಕ್ಕಾಗಿ ಅದನ್ನು ಚಿತ್ರ ಮಾಡ್ಕೋಬಾರ್ದು. ಮಧ್ಯಕ್ಕೆ ಸರಿಹೊಂದಿಸಿ RSI ವಿನೋದ್ ರಾಜ್ ಅವರು ವಹಿಸಿಕೊಂಡಿದ್ದು ಅವರು ಮತ್ತು ಅವರ ತಂಡದಿಂದ ಮಾನ್ಯ ಮುಖ್ಯ ಅತಿಥಿಯವರಿಗೆ ವಂದನೆಯನ್ನ ಸಲ್ಲಿಸಿ ಕ್ರೀಡಾ ತಂಡಗಳನ್ನ ಪ್ರೋತ್ಸಾಹಿಸಬೇಕಾಗಿ ಮತ್ತೊಮ್ಮೆ ಅದನ್ನ ಕೇಳ್ಕೊಳ್ತಿದ್ದು ಚಿತ್ರದುರ್ಗ ವಿಭಾಗ ತಂಡದ ನೇತೃತ್ವವನ್ನು PSI ಸಚಿನ್ ಪಾಟೀಲ್ ಅವರು ವಹಿಸಿಕೊಂಡಿದ್ದು ಮುಖ್ಯ ಅತಿಥಿಯವರಿಗೆ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಿರುವ ದೃಶ್ಯವನ್ನು ನಾವೀಗ ನೋಡ್ತಾ ವಿಭಾಗ ತಂಡದ ನೇತೃತ್ವವನ್ನು PSI ಭರಪ್ಪ ಅವರು ವಹಿಸಿಕೊಂಡಿದ್ದು ಮುಖ್ಯ ಅತಿಥಿಯವರಿಗೆ ವಂದನೆ ಸಲ್ಲಿಸುವುದರ ಮುಖಾಂತರ ಮುಂದೆ ಸಾಗ್ತಿರುವ ದೃಶ್ಯವನ್ನು ನಾವೀಗ ಕಾಣ್ತಾ ಇದ್ದೇವೆ. ಹಿರಿಯೂರು ಉಪ ವಿಭಾಗದ ನೇತೃತ್ವವನ್ನು PSI B ಮಾನ್ಯ ಮುಖ್ಯ ಅತಿಥಿಯವರಿಗೆ ವಂದನೆಯನ್ನ ಸಲ್ಲಿಸಿ ತಂಡದ ನೇತೃತ್ವವನ್ನು ಕುಮಾರಿ ವೇದಿಕಾ PSI ಇವರು ವಹಿಸಿಕೊಂಡಿದ್ದು ಅವರು ಮತ್ತು ಅವರ ತಂಡದಿಂದ ಮುಖ್ಯ ಅತಿಥಿಯವರಿಗೆ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗ್ತಿರುವ ದೃಶ್ಯವನ್ನು ನಾವೀಗ ನೋಡ್ತಾ ಇದ್ದೇವೆ. ರೈತ ಸಂಘಕ್ಕೆ ಮೊಳಕಾಲ್ಮೂರು ತಾಲೂಕು ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ರೈತ ಚಳವಳಿಗೆ ಏನೇರ್ ಬರಲಿ ಹಳ್ಳಿಗಳಿಗೆ ಇಲ್ಲೊಂದೇ ಅಲ್ಲ, ಎಲ್ಲ ಕಡೆನೂ ಬಳ್ಳಿ ಹಬ್ಬಿದ್ದಾವೆ, ಲೈನ್ ಜಗ್ಗಿದಾವೆ ಅಂದ್ರೆ ಈವರೆಗೂ ಕೂಡ ಯಾರು ಕಿವಕಾಕಂತ ಇಲ್ಲ. ಅದಕ್ಕೋಸ್ಕರ ಅಧಿಕಾರಿಗಳು ಎಚ್ಚೆತ್ತುಕೊಂಡು ರೈತರನ್ನ ಕೇವಲವಾಗಿ ಮಾತಾಡ್ದಂಗೆ ನಿಮ್ಮ ಜವಾಬ್ದಾರಿ ನೀವು ಕೆಲಸ ಮಾಡಿದ್ರೆ ನಾವ್ಯಾಕೆ ಬರ್ತೀವಿ ಇಲ್ಲಿ? ನಾವು 5 ವರ್ಷದಿಂದ ನಾವು ಇಲ್ಲಿ ಇಲಾಖೆ ಮುಂದೆ ಬಂದಿಲ್ಲ. ಈಗ 1 ವರ್ಷ 2 ವರ್ಷದಿಂದ ನಮಗೆ ರೈತರಿಗೆ ಅನಾನುಕೂಲ ಆಗೈತೆ. ಕರೆಂಟ್ ಸರಿಗೆ ಬರ್ತಾ ಇಲ್ಲ, ಬಳ್ಳಿ ಹಬ್ಬಿದ್ದಾವೆ, ಎಲ್ಲ ಭೂಮಿಗೆ ಹೋಗುತ್ತೆ ಕರೆಂಟ್ ಅಂತ ಅವರೇ ವಿಜ್ಞಾನಿಗಳು ಹೇಳ್ತಾರೆ, ಆದ್ರೆ ಕೆಲಸ ಮಾಡ್ತಿಲ್ಲ. ಅದಕ್ಕೋಸ್ಕರ ಬೇಜವಾಬ್ದಾರಿ ಮಾತಾಡದಲ್ಲೇ ರೈತರ ಹತ್ರ ಸೌಜನ್ಯವಾಗಿ ನಡ್ಕೊಳ್ರಿ. ನೀವು ರೈತರ ಮಕ್ಕಳೇ, ನೀವೇನು ಫಾರಿನಿಂದ ಬಂದಿಲ್ಲ, ಅಮೆರಿಕದಿಂದ ಬಂದಿಲ್ಲ, ರಷ್ಯಾದಿಂದ ಬಂದಿಲ್ಲ. ನಾವು ನಿಮ್ಮನ್ನು ಕೇಳಕ್ ಬರ್ತೀವಿ, ನೀವು ಆಯ್ತು ಮಾಡ್ತೀವಿ ಅಂದ್ರೆ ಮುಗಿದೋಯ್ತು. ರೈತರನ್ನ ಬೇಕಾಬಿಟ್ಟಾಗಿ ಮಾತಾಡಬೇಡ್ರಿ. ರೈತರನ್ನೇನನ್ನ ನೀವು ದಂಗೆ ಎಬ್ಬಿಸೋದಾದ್ರೆ ಇವತ್ತೇನು ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು ಹೆಂಗ್ ದಂಗೆ ಎದ್ದಿದ್ದಾರೆ, ಒಂದಲ್ಲ ಒಂದ್ ದಿವಸ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ರೈತರು ಕರೆಂಟ್ಗೋಸ್ಕರ ದಂಗೆ ಎದ್ದೇಳ್ತಾರಂತ ನೀವು ಮಾತ್ರ ಮರಿಬೇಡ್ರಿ. ರೈತರು ಸುಮ್ಮನೆ ಇರ್ತಾರೆ, ಎಷ್ಟುವರೆಗೆ ಸುಮ್ಮನೆ ಇರ್ತಾರೆ ಅಂತಂದ್ರೆ ಅವ್ರ ತಾಳ್ಮೆ ಕಳ್ಕೊಂಡ ಮೇಲೆ. ಅವತ್ತು ಉತ್ತರ ಕರ್ನಾಟಕದಲ್ಲಿ ರೈತರು ತಾಳ್ಮೆ ಕಳ್ಕೊಂಡಿದ್ದಾರೆ, ಇಲ್ಲಿ ಕೂಡ ತಾಳ್ಮೆ ಕಳ್ಕೊಂತ ಇದ್ದಾರೆ. ಅದಕ್ಕೋಸ್ಕರ ರೈತರನ್ನ ಸರಿಯಾಗಿ ನಡೆದುಕೊಂಡು ನಿಮ್ಮ ಕೆಲಸ ನೀವು ಮಾಡ್ರಿ ಅಂತ ಹೇಳ್ತಾ ನಿಮ್ಗೆ ಎಚ್ಚರಿಕೆ ಕೊಡಕ್ಕೆ ಬಂದಿದ್ದೀವಿ ನಾವು. ಅದಕ್ಕೋಸ್ಕರ ಇವತ್ತು ನಿಮ್ಮ ಕೆಲಸ ನೀವು ಮಾಡ್ರಿ. ನಿಮ್ಮ ಅಧಿಕಾರಿಗಳಿದ್ದಾರೆ, ನಿಮ್ಗೆ ಸಂಬಳ ಕೊಡ್ತಾರೆ, ನೀವೇನು ನಮ್ಮ
ಅದಕ್ಕೆ ದೂರ ಹೋಗ್ಬಿಟ್ಟಿದ್ದೀನಿ. ಈಗಲಾಗಿ ಸಿದ್ದರಾಮಯ್ಯ ಭೇಟಿಯನ್ನು ಮಾತ್ರ ಮಾತಾಡಿ ಹೊತ್ತು ಯಾರು ವೈಯಕ್ತಿಕವಾಗಿ ಯಾರ ಬಗ್ಗೆ ಟೀಕೆ ದಯಮಾಡಿ ಭಾರತ್ ಮಾತಾ ಕಿ ಬೇಕೇ ಬೇಕು ಬೇಕೇ ಬೇಕು ಸಿದ್ದು ಎನ್ನುತ್ತಿದೆ, ರಕ್ತದ ಕಣ ಕುದಿಯುತ್ತಿದೆ, ಸಿದ್ದು ಎನ್ನುತ್ತಿದೆ, ನಮ್ಮೆಲ್ಲರ ಅಣ್ಣ ಸಿದ್ದರಾಮಯ್ಯ, ನಮ್ಮೆಲ್ಲರ ಅಣ್ಣ ಸಿದ್ದರಾಮಯ್ಯ, ನಮ್ಮೆಲ್ಲರ ಅಣ್ಣ ಸಿದ್ದರಾಮಯ್ಯ, ದಟ್ಟಣ್ಣ ಸಿದ್ದರಾಮಯ್ಯ, ದಟ್ಟಣ್ಣ ಸಿದ್ದರಾಮಯ್ಯ, ಅಣ್ಣಮಯ್ಯ ಸಿದ್ದರಾಮಯ್ಯ, ಅಣ್ಣಮಯ್ಯ ಸಿದ್ದರಾಮಯ್ಯ, ಅಣ್ಣಮಯ್ಯ ಸಿದ್ದರಾಮಯ್ಯ, ಅಣ್ಣಮಯ್ಯ ಸಿದ್ದರಾಮಯ್ಯ, ಮುಂದುವರಿಬೇಕು ಸಿದ್ದರಾಮಯ್ಯ ಮುಂದುವರಿಬೇಕು, ಸಿದ್ದರಾಮಯ್ಯ ಮುಂದುವರಿಬೇಕು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅಂತ ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.